ಮಾಳು ಅವರು ಬಿಗ್ ಬಾಸ್ ಮನೇಲಿ ಕಾಣಿಸೋದೇ ಇಲ್ಲ ಅಂತ ಒಂದಷ್ಟು ಜನ ಆರೋಪ ಮಾಡಿದ್ರು. ನಿಮ್ಮ ಮುಂದೆನೆ ಬಿಗ್ ಬಾಸ್ ಮನೇಲಿ ಆರೋಪ ಮಾಡಿದ್ರು. ಕಾಣಿಸೋದೇ ಇಲ್ಲ ಅಂತ ಆರೋಪ ಮಾಡಿದವ್ರು ಏನು ಮಾಡಿದ್ರು ಅಂತ ನಿಮ್ಗೆ ಅನ್ಸಿದ್ಯಾ? ಅಂದ್ರೆ ಪ್ರಶ್ನೆ ಮಾಡ್ಕೊಂಡಿದ್ದೀರಾ, ಏನ್ ಇವ್ರು ನನ್ನ ಮೇಲೆ ಆರೋಪ ಮಾಡ್ತಾರೆ, ಬಟ್ ಇವ್ರು ಏನ್ ಮಾಡಿದ್ದಾರೆ ಬಿಗ್ ಬಾಸ್ ಮನೇಲಿ? ಜಗಳ ಆಡಿದ್ರೆ ಮಾತ್ರ ಕಾಣಿಸ್ಕೊಂಡಂಗ ಏನು ಅಂತ ನಿಮ್ಮನ್ನ ನೀವು ವಿಮರ್ಶೆ ಮಾಡ್ಕೊಂಡಿದ್ದೀರಾ? ಇದ್ರ ಬಗ್ಗೆ ಪ್ರಶ್ನೆ ಮಾಡ್ಕೊಂಡಿದ್ದೀರಾ? ಪ್ರಶ್ನೆ ಅನ್ನೋಕ್ಕಿಂತನೂ ನನಕ್ಕಿಂತ ಕಾಣಿಸ್ಕೊಳ್ದವ್ರ ರಗಡು ಎಷ್ಟೋ ಜನ ಅದರಲ್ಲಿ. ಅವ್ರದ್ದು ಯಾಕೆ ಮಾತು ಬರಲಿಲ್ಲ, ನಂದು ಯಾಕೆ ಬತ್ತ ಅನ್ನೋದು ನನಗೆ ಪ್ರಶ್ನೆ. ಮತ್ತು ಈಗ 24 hours ಲೈವ್ ಇದ್ದಾಗ ನಾ ಕಾಣಿಸ್ಕೊಲಿಲ್ಲ ಅನ್ನೋದು ತಪ್ಪಾಕೈತಿ. ನಾ ಜನಕ್ಕೆ ಎಷ್ಟು ಕಾಣಿಸ್ಕೋಬೇಕಂತ ಕಾಣಿಸ್ಕೊಂಡಿನೋ, ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡಿದನು. ಇವ್ರಿಗೋಸ್ಕರ ನಾ ಚೇಂಜ್ ಆಗೋದಾಗಲಿ ಮಾತಾಡೋದಾಗಲಿ ಅವಶ್ಯಕತೆ ಇದ್ದಲ್ಲಿ ಮಾತಾಡಿದನು, ಅವಶ್ಯಕತೆ ಇಲ್ಲದಲ್ಲಿ ಮಾತಾಡಿಲ್ಲ. ಅದು ನನಗೆ ಬೇಕಾದದು ತೊಗೊಂಡನು, ಬೇಡ ಅದು ಬಿಟ್ಟುದನು. ಇವ್ರು ಹೇಳೋದು ಮಾತಂತಿ, ಕಂಟೆಂಟ್ಸ್ಕೊಂಡು ಹೇಳೋದು ಮಾತಂತಿನ ಒಂದಿಟ್ಟು ತೊಗೊಳಂಗಿಲ್ಲ, ಅದನ್ನು ತೊಗೋದು ಇಲ್ಲ. ನನಗೆ ಜನಕ್ಕೆ ಎಷ್ಟು ಬೇಕಷ್ಟು ನಾ ಕೊಡೋದನು. ನನ್ನ ವ್ಯಕ್ತಿತ್ವನ ಬಿಟ್ಟು ಕೊಟ್ಟಿಲ್ಲ, ನನ್ನ ವ್ಯಕ್ತಿತ್ವ ಎಷ್ಟೈತೆ ಅಷ್ಟು ಮಾತಾಡಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ಯಾಪ್ಟನ್ ಆದಾಗ ನೀವು ಕ್ಯಾಪ್ಟನ್ ಆಗ್ತೀರಿ, ಒಂದಷ್ಟು ಜನರು ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ. ಅವತ್ತು ನಾವು ಬೇರೆಯದೇ ರೀತಿಯಾದಂತಹ ಮಾಳು ಅವ್ರನ್ನ ನೋಡ್ತೀವಿ. ಅವತ್ತು ನಿಜವಾದ ಮಾಳು ಧ್ವನಿ, ಮಾಳು ಹೇಗೆ ಅನ್ನೋಂಥದ್ದು ಗೊತ್ತಾಗತ್ತೆ. ಅಷ್ಟರ ಮಟ್ಟಿಗೆ ನೀವು ಮಾತಾಡ್ತೀರಾ. ಆ ಮಾತು ಬಿಗ್ ಬಾಸ್ ಮನೆ ಒಳಗಡೆ ನೀವು ಸ್ಪರ್ಧಿಗಳ ಜೊತೆ ಯಾಕೆ ಮಾಡಲಿಲ್ಲ? ಅಂದ್ರೆ ಎಲ್ಲೋ ಒಂದ್ ಕಡೆ ನನ್ನ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ ಅನ್ನೋದಿತ್ತ ಮನಸ್ಸಲ್ಲಿ, ಅಥವಾ ಅನಗತ್ಯ ಮಾತು ಅನ್ನಿಸ್ತಾ ಏನು? ಇದಕ್ಕೆಲ್ಲ ಉತ್ತರ ಏನಂದ್ರೆ, ನನಗೆ ಜನ ಅಂದ್ರೆ ನಾ ಜನರಿಂದ ಬೆಳೆದವ, ನಂಗೆ ಜನರ ಸಪೋರ್ಟ್ದಿಂದ ಬೆಳೆದವ, ಅವ್ರ ಆಶೀರ್ವಾದದಿಂದ ಬೆಳೆದವ. ಅದೊಂದು ಇತ್ತು ನನಗೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ನನಗೆ ಜನರು ನೋಡಿದಾಗ ಒಂಥರ ಎಕ್ಸ್ಟ್ರಾ ಪವರ್, ಎಕ್ಸ್ಟ್ರಾ ಎನರ್ಜಿ. ನಾನು ಉತ್ತರ ಕರ್ನಾಟಕ ಕ್ರೇಜ್ ಅವರಲ್ಲಿ ಕಾಣೀನಿ. ಅವ್ರು ಕೊಡೋ ಕ್ರೇಜ್ ಆಯಿತು, ಅವ್ರು ಜೈಕಾರ ಹಾಕೋದಾಯಿತು, ಒಂಥರ ನನಗೆ ಎಕ್ಸ್ಟ್ರಾ ಪವರ್ ಕೊಡ್ತು. ಅಲ್ಲಿ ಮಾತಾಡೋಕೆ ಮತ್ತೊಂದು ದನಿ ಎಕ್ಸ್ಟ್ರಾ ಕೊಡ್ತು ನನಗೆ ಅನ್ಕೋತನು. ಮತ್ತು ಅದನ್ನು ಬಿಟ್ಟು ನಂತರ ಇನ್ನು ಇವ್ರ ಜೋಡಿ ಮಾತಾಡಬೇಕಾದ್ರೆ ನಾ ಇಲ್ಲಿ ಉತ್ತರ ಕರ್ನಾಟಕ ಭಾಷೆಯಲ್ಲೇ ಮಾತಾಡ್ತಂದ್ರೆ ಅವ್ರಿಗೆ ಹಾಕಿರ್ಕಿಲ್ಲ, ಆಗೋದೂ ಇಲ್ಲ. ಅವರು ಪ್ರತಿಯೊಂದು ಆ ವಿಷಯಕ್ಕಾಗಲಿ ನಾನು ನಾಮಿನೇಟ್ ಮಾಡ್ತಾರೆ ಅನ್ನೋದು ಗೊತ್ತೂ ಇತ್ತು. ಅದಕ್ಕೋಸ್ಕರ ಮತ್ತು ನಾ ಇಲ್ಲಿ ಬಂದದ್ದು ನಾವು ಒಳ್ಳೆಯ ಹಾಕೋಕ್ಕೋಸ್ಕರ ನಾವು ಹೊರಗೆ ಒಂಥರ ನಂದು ಬೇರೆ ಐತೆ ಅನ್ಕೋತನು. ಸ್ವಲ್ಪ ನಾವು ಹೊರಟ, ಸ್ವಲ್ಪ ನಾವು ಹುಂಬ, ಸ್ವಲ್ಪ ಭಾಷೆತ್ರೊಳಗೆ ಸ್ವಲ್ಪ ಅಸಿಲ್ ಭಾಷೆಗಳು ನಾವು ನಮ್ಮ ಉತ್ತರ ಕರ್ನಾಟಕ ಭಾಷೆ ಹಂಗಂದ್ರೆ ಕುಂಡ್ ಅಂದ್ರೆ ಬೇಗಳ, ಒಂದು ಹೋಗಂದ್ರೆ ಬೇಗಳ, ಬಾ ನಾಕೊಂದು ಬೇಗಳ, ಊಟ ಮಾಡಿ ನಾಕೊಂದು ಬೇಗಳ, ಪ್ರತಿಯೊಂದಕ್ಕೂ ಮಾತಿಗೊಂದು ಬೇಗದಿಂದ ನಮ್ಮ ಫ್ರೆಂಡ್ಸ್ ಒಂದಲ್ಲಿ ಆಯಿತು, ನಮಗೆ ಹಚ್ಕೊಂಡವ್ರಲ್ಲಿ ಆಯಿತು. ಈ ರೀತಿ ಅಲ್ಲಿ ಯೂಸ್ ಮಾಡಿದ್ದು ನನಗೆ ಅಲ್ಲಿ ಯೂಸ್ ಮಾಡಬಾರ್ದು ಅನಿಸ್ತು. ಯಾಕೆ ಯೂಸ್ ಮಾಡಬಾರ್ದು ಅನಿಸ್ತಂದ್ರೆ, ನನ್ನದೇ ಆದ ಜನ ಭಾಳ ಇರ್ತೈತಿ, ನನ್ನದೇ ಆದವ್ರು ಕಲಿಬಾರ್ದು. ನಮ್ಮ ಮಾಳು ಬಂದಾನ ಬಿಗ್ ಬಾಸ್ ಬಂದಾನಂದ್ರೆ ನನ್ನದೇ ಆದ ಒಂದು, ನಾ ಬಿಗ್ ಬಾಸ್ನಿಂದ ಒಂದು ಕಲ್ತದಂದ್ರೆ ನನ್ನಿಂದ ನಾನು ನಂಬಿದ ಜನ ಒಂದು ಕಲ್ಕೋಬೇಕು. ಮಾಳು ಬೈತಾನು, ಮಾಳು ಜಗಳ ಆಡ್ತಾನು, ಮಾಳುಂದು ಇಲ್ಲಿಯೂ ಕಿರಿಕ ಅವ್ರು ಅನ್ಕೋಬಾರ್ದು ಅನ್ನೋ ಉದ್ದೇಶ ನಂದು ಭಾವನೆ ಇಟ್ಕೊಂಡ ನಾ ಅಲ್ಲಿ ಹೋಗಿದ್ದೇನೆಂದ್ರೆ, ನಾ ಒಂದು ಒಳ್ಳೆ ಸಂಸ್ಕಾರ ಆಯಿತು, ಒಂದು ಒಳ್ಳೆ ವಿದ್ಯಾಭ್ಯಾಸ ಆಯಿತು, ಒಂದು ಒಳ್ಳೆ ಅವ್ರು ಹೇಳೋ ಮಾತುಗಳಿಂದ ಒಂದು ಏನನ್ನ ಇಲ್ಲಿ ಪ್ರೂವ್ ಮಾಡ್ಕೋಬೇಕು ಅನ್ನೋ ಮನೋಭಾವ ಇತ್ತು ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.